Hi everyone, today I am going to inform you about theory marks consideration for UG CET 2026. Before that, those who are watching my videos first time, do subscribe and like the videos and do share the videos with your friends. ಆತ್ಮೀಯ KCET ಅಭ್ಯರ್ಥಿಗಳೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಕೆಲವೊಂದು ವಿದ್ಯಾರ್ಥಿಗಳು ಗೊಂದಲದಲ್ಲಿ ಇದ್ದಾರೆ. ಅದೇನೆಂದರೆ ತಮ್ಮ ಒಂದು ಥಿಯರಿ ಅಂದರೆ ಎಕ್ಸಾಮ್ 1 ಪರೀಕ್ಷೆಯ ಅಂಕಗಳು ಕಡಿಮೆ ಬಂದಲ್ಲಿ ತಮ್ಮ CET ರ್ಯಾಂಕಿಂಗ್ ಕೂಡ ಕಡಿಮೆ ಬರುತ್ತದೆ ಅಂತ ಒಂದು ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ಆದ ಕಾರಣ ಇಲ್ಲಿ ಇಲಾಖೆಯು ಒಂದು ಸ್ಪಷ್ಟತೆಯನ್ನು ಕೊಟ್ಟಿದೆ PUC ವಿದ್ಯಾರ್ಥಿಗಳೇ. ಅದೇನೆಂದರೆ ಯಾವೆಲ್ಲ ವಿದ್ಯಾರ್ಥಿಗಳು ಎಕ್ಸಾಮ್ 1ನಲ್ಲಿ ಕಡಿಮೆ ಅಂಕವನ್ನು ಪಡೆದುಕೊಂಡಿದ್ದಾರೆ, ಅವರಿಗೆ ಪಡೆದಂಥ ಅಂಕಗಳು ಕಡಿಮೆ ಅನಿಸಿದಾವೋ ಅವರು ಎಕ್ಸಾಮ್ 2 ಅನ್ನು ಪರೀಕ್ಷೆಯನ್ನು ಬರೆಯಬಹುದು. ಅಂದರೆ ಯಾವ ಒಂದು ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳು ಬರ್ತವೆ ಆ ಒಂದು ಪರೀಕ್ಷೆ ಅಂಕಗಳನ್ನ CET ರ್ಯಾಂಕಿಂಗ್ಗೆ KEA ಇಲಾಖೆಯು ಪರಿಗಣನೆಗೆ ತಗೋತಾರೆ. ಸೊ ಹಾಗಾಗಿ ಯಾವುದೇ ವಿದ್ಯಾರ್ಥಿ ಕೂಡ ಆತಂಕಕ್ಕೆ ಒಳಗಾಗುವ ಅವಶ್ಯಕತೆ ಇಲ್ಲ. ಇಲ್ಲಿ ಇದೀಗ ಬಂದ ಮಾಹಿತಿಯ ಪ್ರಕಾರ ಇಲಾಖೆಯು ಸ್ಪಷ್ಟನೆ ಪಡಿಸಿದೆ. ಅದೇನೆಂದರೆ ದ್ವಿತೀಯ PUC ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು ಪರೀಕ್ಷೆ 1 ಮತ್ತು ಪರೀಕ್ಷೆ 2ರಲ್ಲಿ ಪಡೆದ ಅಂಕಗಳ ಪೈಕಿ ಯಾವುದು ಅತ್ಯಧಿಕವೋ ಅದನ್ನೇ CET ಫಲಿತಾಂಶಕ್ಕೆ ಪರಿಗಣನೆ ತಗೋತಾರೆ. ಓಕೆ, ಈ ವಿಷಯದಲ್ಲಿ ಗೊಂದಲ ಬೇಡ ಎಂದು ಇಲಾಖೆಯು ಸ್ಪಷ್ಟಪಡಿಸಿದೆ. ಓಕೆ, ಸೊ ಆದ ಕಾರಣ ವಿದ್ಯಾರ್ಥಿಗಳು ಕಡಿಮೆ ಅನಿಸಿದವರು ಎಕ್ಸಾಮ್ 2ನ ಬರೀಬಹುದು. ಓಕೆ, ಇಲ್ಲಿ ನೋಡ್ಬೋದು ಕೆಲ ಅಭ್ಯರ್ಥಿಗಳು ಪರೀಕ್ಷೆ 1ರಲ್ಲಿ ಪಡೆದ ಅಂಕಗಳನ್ನು ಉತ್ತಮಪಡಿಸಿಕೊಳ್ಳಲು 2ನೇ ಪರೀಕ್ಷೆ ತೆಗೆದುಕೊಳ್ಳುತ್ತಿದ್ದಾರೆ. ಅಂಥವರಿಗೆ ಕಳೆದ ವರ್ಷದಂತೆ 2 ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು CET ರ್ಯಾಂಕ್ಗೆ ಪರಿಗಣನೆ ತಗೋತಾರೆ. ದ್ವಿತೀಯ PUCಯ 2 ಪರೀಕ್ಷೆಗಳ ಫಲಿತಾಂಶ ಬಂದ ನಂತರವೇ CET ಫಲಿತಾಂಶ ಪ್ರಕಟಣೆ ಮಾಡ್ತಾರೆ. ಹಾಗಾಗಿ 2ನೇ ಪರೀಕ್ಷೆಯ ಅಂಕಗಳನ್ನು ಪರಿಗಣಿಸುವುದಿಲ್ಲ ಎಂಬ ವದಂತಿಗಳಿಗೆ ಕಿವಿ ಕೊಡಬೇಡಿ ಎಂದು KEA ಕಾರ್ಯನಿರ್ವಾಹಕ ನಿರ್ದೇಶಕ H. ಪ್ರಸನ್ನ ಅವರು ತಿಳಿಸಿದ್ದಾರೆ. ಓಕೆ, ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ UG CET ranking. Thank you.